ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇರ್ತಕ್ಕಂಥದ್ದು. ಆಸಕ್ತಿ ಇರೋರು ಜಾಯ್ನ್ ಆಗಿ. ಹಾಗೆ 2025 ಬರ್ತಾ ಇದೆ. ಇನ್ನು ಕೆಲವು ದಿವಸಗಳು ಮಾತ್ರ ಬಾಕಿ ಇದೆ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ. 2025 ಅಂದ್ರೆ 9ರ ಆಧಿಪತ್ಯ, ಮಂಗಳನ ಆಧಿಪತ್ಯ ಬರ್ತಕ್ಕಂಥದ್ದು. ಹಾಗೆ ಇವತ್ತು 6ರಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅಂದ್ರೆ 6 ಸೀರೀಸ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರ್ಯಾರು? 6, 15, 24ರಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು 6 ಸೀರೀಸ್ ಅಂತ ಹೇಳ್ತೀವಿ. ಇವರ ಬಗ್ಗೆ ಹೇಗಿದೆ ನಮ್ಮ 2025 ಅದು ನೋಡೋಕ್ಕಿಂತ ಮುಂಚೆ ಮೊದಲು 6ರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಯಾರ್ಯಾರು 6ನೇ ತಾರೀಕು ಹುಟ್ಟಿರ್ತಾರೆ ಅವ್ರಿಗೆ ಯಾವಾಗಲೂ ಕೂಡ ಅವ್ರ ಮನಸ್ಸಲ್ಲಿ ನಾನು ಯಾವಾಗಲೂ ಕೂಡ ಒಂದು ಕ್ಲೀನ್ ಇಮೇಜ್ ಅಲ್ಲಿ ಇರಬೇಕು ಅನ್ನೋದು ಆಸೆ. ಕ್ಲೀನ್ ಇಮೇಜ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಮ್ಗೆ ಯಾವ್ದ್ರಲ್ಲೂ ನಮ್ಗೆ ಬೆರಳು ತೋರಿಸ್ಬಾರ್ದು. ನೀನು ಇಂಥ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಇದೆಯಾ, ಇಂಥ ವಿಚಾರದಲ್ಲಿ ನೀನು ಸ್ವಲ್ಪ ಸಮಸ್ಯೆ ಇದೆ, ಈ ರೀತಿ ಇರ್ತಕ್ಕಂಥ ವಿಚಾರಗಳಲ್ಲಿ ಕ್ಲೀನ್ ಇಮೇಜ್ ಇಟ್ಕೊಳ್ತಾರೆ. ಕ್ಲೀನ್ ಇಮೇಜ್. ಹಾಗೆ ಈ 6 ಸೀರೀಸ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಾಕಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಮತ್ತೆ ಓಲ್ಡ್ ಕಾಂಟ್ಯಾಕ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಹಳೇ ಸ್ನೇಹವನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅವ್ರ 20 ವರ್ಷದ ಫ್ರೆಂಡ್ ಅವ್ರಿಗೆ ಗೊತ್ತು, 30 ವರ್ಷದ ಫ್ರೆಂಡ್ ಇವಾಗಲೂ ಟಚ್ ಅಲ್ಲಿ ಇದ್ದಾರೆ. ಆ ರೀತಿ ಇರ್ತಕ್ಕಂಥ ಒಂದು ಮನೋಭಾವ ಉಳ್ಳರ್ತಕ್ಕಂಥವ್ರು 6 ಸೀರೀಸ್ ಅವರು. ಹಾಗೆ ಯಾವ್ದಾದ್ರು ಒಂದು ಕೆಲಸ ಕೊಟ್ಟರೆ ಪರಿಪೂರ್ಣವಾಗಿ ಅದು ಮುಗಿಸೋವರೆಗೂ ಬಿಡದೇ ಇರತಕ್ಕಂಥದ್ದೇ 6 ಸೀರೀಸ್ ಅವರು. 6 ಸೀರೀಸ್ ಯಾರಿರ್ತಾರೆ, ಏನೋ ಒಂದು ಟಾಸ್ಕ್ ಕೊಟ್ರೆ ದೇ ಹ್ಯಾವ್ ಟು ಕಂಪ್ಲೀಟ್ ಇಟ್ 100% ಕ್ಲೋಸ್, ಫಿಟ್, ಫರ್ಗೆಟ್, ಆ ರೀತಿ ಇರ್ತಕ್ಕಂಥವ್ರು. ಹಾಗೆ 6ನೇ ತಾರೀಕು ಹುಟ್ಟಿರೋರಿಗೆ, 6ನೇ ಸೀರೀಸ್ ಅಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ತುಂಬಾ ಜನಕ್ಕೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರುತ್ತೆ ಅಂತ ಹೇಳ್ತಾರೆ. ತುಂಬಾ ಜನ, ಒಂದು ಆಲ್ಮೋಸ್ಟ್ 70-80% ತುಂಬಾ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ. ಹೆಚ್ಚು ಎನಿಮೀಸ್ನ ಮಾಡ್ಕೊಳ್ಳಲ್ಲ. ಎಲ್ಲಾನು ಸ್ವಲ್ಪ ಏನೇ ತರ್ಕ ಬಂದ್ರು ತರ್ಕದಲ್ಲಿ ಮಾತಾಡ್ತಾರೆ, ಬಟ್ ಆದ್ರೆ ಬೇಗ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಶತ್ರುಗಳನ್ನ ಬಹಳ ಕಮ್ಮಿ ಇರತಕ್ಕಂಥ ಸಂಖ್ಯೆ 6 ಸೀರೀಸ್ ಒಂದೇನೆ. 6 ಸೀರೀಸ್ ಒಂದೇನೆ ಅತ್ಯಂತ ಕಮ್ಮಿ ಇರ್ತಕ್ಕಂಥದ್ದು. ಹಾಗೆ ಜೀವನದಲ್ಲಿ ಯಾವ್ದಾದ್ರು ಒಂದು ಲೈನ್ ಇಟ್ಕೊಂಡ್ರೆ ಜನರಲಿ ಬಹಳಷ್ಟು ವರ್ಷಗಳು ಅದೇ ವೃತ್ತಿಲಾದ್ರೂ ಆಗಲಿ ಅಥವಾ ಅದೇ ಲೈನ್ ಬಹಳಷ್ಟು ದಿವಸ ಮಾಡ್ತಾರೆ. ನಾವು ಕೇಳಿದೀವಿ, ಅವರೇನೋ ಕನ್ಸ್ಟ್ರಕ್ಷನ್ ಇದ್ರು, ಇವಾಗ ಸದ್ಯಕ್ಕೆ ಬೇರೆ ಏನೋ ಡ್ರೈವಿಂಗ್ ಅಲ್ಲಿ ಇದ್ದಾರೆ. ಈಗ ಡ್ರೈವಿಂಗ್ ಬಿಟ್ಟು ಮತ್ತೆ ಯಾವುದೋ ಅಂಗಡಿ ಹಾಕಿದ್ದಾರೆ, ಒಂಥರ ಮಲ್ಟಿ ಮಾಡ್ತಾರೆ. ಆದರೆ 6 ಸೀರೀಸ್ ಅವರು ಸಾಮಾನ್ಯವಾಗಿ ಯಾಕೆಂದ್ರೆ ಅದು ಡೆಸ್ಟಿನಿ ನಂಬರು, ಸೋಲ್ ನಂಬರ್ ಎಲ್ಲ ಸ್ವಲ್ಪ ಬದಲಾವಣೆ ಆಗುತ್ತೆ. ಸಾಮಾನ್ಯವಾಗಿ ಒಂದು ಹಾದಿನ ಇಟ್ಕೊಂಡ್ರೆ ಆ ಹಾದಿನ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ ಅವ್ರದ್ದು. ಹಾಗೆ ಫ್ಯಾಮಿಲಿ ಲೈಫ್ ಅಂದ್ರೆ ಬಹಳ ಇಷ್ಟ ಅವ್ರಿಗೆ. ಫ್ಯಾಮಿಲಿ ಲೈಫ್, ಫ್ಯಾಮಿಲಿ ಅಂದ್ರೆ ತುಂಬಾನೇ ಇಷ್ಟ ಅವ್ರಿಗೆ. ಏನ್ ಬೇಕಾದ್ರೂ ಮಾಡ್ತಕ್ಕಂಥ ಒಂದು ಶಕ್ತಿ ಉಳ್ಳವರು, ಎಂಥ ವಿಚಾರದಲ್ಲೂ ಇರ್ತಕ್ಕಂಥ ಶಕ್ತಿ ಇರೋರು. ಹಾಗೆ ಈ 6 ಸೀರೀಸ್ ಅಲ್ಲಿ ಇರೋರು ಸಾಮಾನ್ಯವಾಗಿ ಬಹಳಷ್ಟು ಆರೋಗ್ಯವಂತರಾಗಿರ್ತಾರೆ, ಅನ್ಲೆಸ್ ಲೈಫ್ ಸ್ಟೈಲ್ ಏನಾದ್ರು ಸ್ವಲ್ಪ ಸಮಸ್ಯೆ ಮಾಡ್ಕೊಂಡಿದ್ರೆ. ಆದ್ರೆ ಅವ್ರಿಗೆ ಒಂದು ವಿಚಾರ ಏನು ಅಂತಂದ್ರೆ, ಯಾವುದಕ್ಕಾರು ಒಂದಕ್ಕೆ ದಾಸನಾಗಿರ್ತಾರೆ. ಒಂದು ಹಾಡು ಹೇಳೋದಿರ್ಬೋದು, ಒಂದು ಎಲಡಿಕೆ ಹಾಕೋದಿರ್ಬೋದು, ಒಂದು ಸಿಗರೇಟ್ ಇರ್ಬೋದು, ಅಥವಾ ಒಂದು ಪಾನ್ ಪರಾಗಿರ್ಬೋದು, ಒಂದು ಕುಡಿತಕ್ಕಿರ್ಬೋದು, ಯಾವುದಕ್ಕೋ ಒಂದಕ್ಕೆ ದಾಸನಾಗಿರ್ತಾರೆ. ಅದು ಕೆಟ್ಟದ್ದು ಒಳ್ಳೇದು ಅದು ಪರ್ಸನಲ್ ಆಮೇಲೆ. ಆದ್ರೆ ಒಂಥರ ಅಡಿಕ್ಷನ್ ಅಂತ ಕರೀತಕ್ಕಂಥ ಒಂದು ವಿಚಾರ ಈ 6 ಸೀರೀಸ್ ಅಲ್ಲಿ ಇರುತ್ತೆ. ಹಾಗೆ 6 ಶುಕ್ರ ಅಂತ ನಾವು ಹೇಳಿದ ತಕ್ಷಣನೇ ಒಂದು ತಿಳ್ಕೋಬೇಕು, ಈ ಶುಕ್ರ ಆಗಿದ ತಕ್ಷಣನೇ ತುಂಬಾ ಚೆನ್ನಾಗಿ ಸ್ಟೈಲ್ ಆಗಿರ್ತಾರೆ ಅನ್ನೋದಕ್ಕಲ್ಲ. 6 ಸೀರೀಸ್ ಅವ್ರು ಸಾಮಾನ್ಯವಾಗಿ ನೋಡಿ ಸಿಂಪಲ್ ಲಿವಿಂಗ್ ಅಲ್ಲಿ ಇರ್ತಾರೆ.
ಸಿಂಪಲ್ ಬಟ್ಟೆ ಸಾಕು, ಒಂದಷ್ಟು ತೋರಿಸುವಂಥವು ಅಷ್ಟೇ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. 6 ಅಂದರೆ ಶುಕ್ರ, 15 ಅಂದರೆ ಶುಕ್ರ, 24 ಅಂದರೆ ಶುಕ್ರ. ನೋ, ತುಂಬ ಸಿಂಪಲ್ ಬಟ್ಟೆ ಹಾಕೊಳ್ತಕ್ಕಂಥ 1 to 9 ತಗೊಂಡ್ರೆ 6 ಸೀರೀಸ್ ಅವರೇ ಫಸ್ಟ್. ಶುಕ್ರ ಅಂದರೆ ಸಖತ್ ಸೆಂಟ್ ಗಿಂಟೆಲ್ಲ ಹಾಕ್ಬೇಕಲ್ಲ ಸರ್? ನೋ, ಬರಲ್ಲ. ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು ಆಸ್ ಎ ಲಾರ್ಜರ್ ಪಿಕ್ಚರ್. ಈ 1 to 9 ಅನ್ನೋ ನಂಬರ್ನ ನಾವು ಲಾರ್ಜರ್ ಪಿಕ್ಚರ್ ತಗೊಂಡಾಗ ಒಂದು ಸಮೂಹ ಅಂತ ತಗೊಂಡು ಮಾಡ್ತೀವಿ. ಅದರಲ್ಲಿ ಒಂದು 10-15% ಇಲ್ಲ ಅಂತ ಹೇಳ್ಬೋದು. ನೀವು ಹೇಳೋದ್ರಲ್ಲಿ ಯಾವುದು ಇಲ್ಲ ಅಂತ ಹೇಳ್ಬೋದು, ಬರ್ಬೋದು. ಯಾಕಂದ್ರೆ ಡೆಸ್ಟಿನಿ ನಂಬರ್ ಚೇಂಜ್ ಆಗುತ್ತೆ, ಸೋಲ್ ನಂಬರ್ ಚೇಂಜ್ ಆಗುತ್ತೆ. ಆದರೆ ಮೂಲಾಂಕ ಅಂತ ನಾವೇನು ಕರಿತೀವಿ, ಮೂಲಾಂಕ್ ಆಫ್ 6 ವೈಬ್ರೇಷನ್, 6 ಸೀರೀಸ್ ಆಸ್ ಎ ಹೋಲ್, ನಾ ಹೇಳಿರ್ತಕ್ಕಂಥ ಗುಣಲಕ್ಷಣಗಳು ಬಹುತೇಕ ಇರುತ್ತೆ. ಹಿಂದಿನ ದಿನಗಳಲ್ಲಿ ಹೇಳ್ಕೊಂಡು ಬಂದಿರತಕ್ಕಂಥ 1 ಸೀರೀಸ್, 2 ಸೀರೀಸ್, 3 ಸೀರೀಸ್, 4 ಸೀರೀಸ್, 5 ಸೀರೀಸ್, ಇವತ್ತು 6 ಸೀರೀಸಲ್ಲಿ ಬಹುತೇಕ ಒಂದು ಲಾರ್ಜರ್ ಗ್ರೂಪ್ನ ತಗೊಂಡು, ಇಷ್ಟು ಲಾರ್ಜರ್ ಗ್ರೂಪಲ್ಲೂ ಬಹುತೇಕ ಜನ ಬಂದಿರತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಹಾಕೊಳ್ತೀವಿ ಹೊರತು 100 out of 100% ಹೇಳಲ್ಲ. ಬಟ್ ನಾವು ಹೇಳಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸು 80% ಸ್ಟ್ರೈಕ್ ಆಗುತ್ತೆ, 80% ಸ್ಟ್ರೈಕ್ ಆಗುತ್ತೆ. ಸೊ ಇಷ್ಟು ಈ 6 ಇರ್ತಕ್ಕಂಥ ಗುಣಲಕ್ಷಣಗಳು. ಜೀವನದಲ್ಲಿ ಬಹಳಷ್ಟು ಆದರ್ಶ ಇಟ್ಕೊಂಡಿರ್ತಾರೆ, ಬದುಕಬೇಕು, ಜೀವನನ ಚೆನ್ನಾಗಿ ಸಾಧಿಸಬೇಕು. ಸೋಷಿಯಲ್ ವರ್ಕಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ. ಸೋಷಿಯಲ್ ವರ್ಕ್, ಈ ಪೊಲಿಟಿಕಲ್ ವಿಚಾರದಲ್ಲಿ, ಸೋಷಿಯಲ್ ವಿಚಾರದಲ್ಲಿ, ಫಿಲಾಂಥ್ರೋಪಿ ಅಂತ ನಾವು ಹೇಳ್ತೀವಿ, ಬಹಳಷ್ಟು ಇಷ್ಟಪಡ್ತಾರೆ. ಓಕೆ, ಇದು ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೆಕ್ಕ. ಹಾಗೆ 2025 ಹೊಸ ವರ್ಷ, ಈ 6 ಸೀರೀಸ್ 6, 15, 24ರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿದೆ? ಆ್ಯಕ್ಚುಲಿ ಸ್ಟಾರ್ಟ್ ಆಫ್ ದಿ ಇಯರ್ ಅಷ್ಟು ಚೆನ್ನಾಗಿಲ್ಲ. ಸ್ಟಾರ್ಟ್ ಆಫ್ ದಿ ಮಂತ್ ಅಂತ ನಾವು ಹೇಳ್ತೀವಿ. ಜನವರಿಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಗೊಂದಲದಲ್ಲಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಫೆಬ್ರವರಿಲಿ ಹಣಕಾಸು ವಿಚಾರದಲ್ಲಿ ಸಾಕಷ್ಟು ಒಡೆದಾಟ ಮಾಡ್ತಕ್ಕಂಥದ್ದು, ದುಡ್ಡುಗೋಸ್ಕರ ಸ್ವಲ್ಪ ಟೈಟ್ ಆಗ್ತಕ್ಕಂಥದ್ದು, ಅಥವಾ ದುಡ್ಡು ಬಂದಿರೋದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಸ್ವಲ್ಪ ಹೆಚ್ಚಾಗಿ ಫೆಬ್ರವರಿಲಿ ಬರುತ್ತೆ. ಮಾರ್ಚಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಕ್ಕಂಥದ್ದು, ಲವಲವಿಕೆಯಿಂದ ಇರ್ತಕ್ಕಂಥದ್ದು, ಜೋಶಲ್ಲಿರ್ತಕ್ಕಂಥದ್ದು, ಒಂಚೂರು ಗಲಾಟೆಲಿರ್ತಕ್ಕಂಥದ್ದು, ವೈಬ್ರೇಷನ್ ಆಗಿರ್ತಕ್ಕಂಥದ್ದು ಮಾರ್ಚಲ್ಲಿ ತೋರಿಸುತ್ತೆ. ಏಪ್ರಿಲಲ್ಲಿ ಹೊಸ ವಿಚಾರ, ನ್ಯೂ ಸ್ಟಾರ್ಟ್, ನ್ಯೂ ಬಿಗಿನಿಂಗ್ ಏನಾರು ಅನ್ಕೊಂಡಿದ್ರೆ, ಅಥವಾ ಈ ವರ್ಷದಲ್ಲಿ ಅಂದರೆ 2025ರಲ್ಲಿ ಏನಾರು ಹೊಸತನದ್ದು ನೀವೇನಾರು ಮಾಡಿದ್ರೆ ಅದು ಏಪ್ರಿಲ್ ಮಂತಲ್ಲೇ ಆಗಿರ್ತಕ್ಕಂಥದ್ದು ಅಂತ ಕಂಡು ಬರ್ತಾ ಇದೆ. ಹಾಗೆ ಏನಾದ್ರು ಫ್ರೆಶ್ ಸ್ಟಾರ್ಟ್ ಏಪ್ರಿಲ್ ವಿಲ್ ಬಿ ವೆರಿ ಗುಡ್. ನಾನೇನೋ ಸ್ಟಾರ್ಟ್ ಮಾಡ್ತೇನೆ 2025, ಯಾವಾಗ ಸ್ಟಾರ್ಟ್ ಮಾಡೋದು? ಏಪ್ರಿಲ್ ವಿಲ್ ಬಿ ದಿ ಬೆಸ್ಟ್. ಮೇ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಯಾರಿಂದ ಆದರೂ ಒಂದು ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಯಾರಿಂದ ಆದರೂ ಕೂಡ ಒಂದು ಸ್ವಲ್ಪ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಅಥವಾ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು, ಪಾಸಿಟಿವ್ ಎಮೋಷನಲ್ಲು ನೆಗೆಟಿವ್ ಎಮೋಷನಲ್ ಎರಡೂ ಮಿಕ್ಸ್ ಆಗ್ತಕ್ಕಂಥದ್ದು ಸ್ವಲ್ಪ ನಾವು ಮೇ ಅಲ್ಲಿ ನೋಡ್ತೀವಿ. ಜೂನಲ್ಲಿ ಅನೇಕ ವಿಚಾರಗಳು, ಹೊಸ ವಿಚಾರಗಳು ಬರ್ತಕ್ಕಂಥದ್ದು, ಅನೇಕ ಜನರು ಫ್ರೆಂಡ್ಸ್ ಆಗ್ತಕ್ಕಂಥದ್ದು, ಹೊಸ ಕಲಿಕೆ ಬರ್ತಕ್ಕಂಥದ್ದು, ಏನೋ ನಾನು ಹೊಸದು ಕಲಿತೆ ಅಂತಕ್ಕಂಥ ಒಂದು ವಿಚಾರ ಜೂನಲ್ಲಿ ಬರ್ತಕ್ಕಂಥದ್ದು. ಜುಲೈಯಲ್ಲಿ ಸ್ವಲ್ಪ ಸಾಧಾರಣವಾಗಿ ಹೋಗುತ್ತೆ, ಯಾವುದೇ ರೀತಿಯ ಒಂದು ಅಪ್ಪು ಇಲ್ಲ ಡೌನು ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಸಾಧಾರಣವಾಗಿ ಹೋಗುತ್ತೆ. ಸ್ವಲ್ಪ ಹೊಸ ಪದಾರ್ಥಗಳನ್ನು ತಗೊಳ್ಳೋಕ್ಕೆ ಈ ಜುಲೈಯಲ್ಲಿ ಸಾಕಷ್ಟು ಹೆಲ್ಪ್ ಆಗುತ್ತೆ. ಜುಲೈಯಲ್ಲಿ ಹೊಸ ಪದಾರ್ಥಗಳು ತಗೊಳ್ತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ಆಗಸ್ಟ್ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಏನೋ ಒಂದು ಹೊಸ ತನ ಬರ್ತಕ್ಕಂಥದ್ದು. ಹೊಸ ಮನೆ ತಗೊಳ್ಬೋದು, ಅಥವಾ ಮನೆ ರಿನೋವೇಷನ್ ಮಾಡ್ಬೋದು, ಹೊಸ ಕಾರ್ ತಗೊಳ್ಬೋದು, ಅಥವಾ ಕಾರ್ ರಿನೋವೇಷನ್ ಮಾಡ್ಬೋದು, ಇರ್ತಕ್ಕಂಥ ಹಳೆ ಬಟ್ಟೆಗಳೆಲ್ಲ ಚೇಂಜ್ ಮಾಡಿ ಹೊಸ ಬಟ್ಟೆ ತಗೊಳ್ತಕ್ಕಂಥದ್ದು, ಅಥವಾ ಇರೋ ಬಟ್ಟೆನೇ ಸ್ವಲ್ಪ ರೀಡೂ ಮಾಡ್ತಕ್ಕಂಥದ್ದು, ಮನೆ ರೀಡೂ ಮಾಡ್ತಕ್ಕಂಥದ್ದು, ಎವ್ರಿಥಿಂಗ್ ರೀಡೂ ಮಾಡ್ತಕ್ಕಂಥದ್ದು ಆಗಸ್ಟಲ್ಲಿ ತೋರಿಸ್ತಾ ಇದೆ. ಹಾಗೆ ಸೆಪ್ಟೆಂಬರಲ್ಲಿ ಎಂಟೈರ್ ವರ್ಷದಲ್ಲಿ ಸೆಪ್ಟೆಂಬರ್ ತುಂಬ ಸ್ಮೂತ್ ಆಗಿ, ಜಾಯ್ಫುಲ್ ಆಗಿ, ಒಂಥರ ವಿಹಾರವಾಗಿ ಅಲ್ಲಿ ಇಲ್ಲಿ ಹೋಗಿ ಎಂಜಾಯ್ ಮಾಡ್ತಕ್ಕಂಥ ಒಂದು ತಿಂಗಳು ಸೆಪ್ಟೆಂಬರ್.
ಸೆಪ್ಟೆಂಬರಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಕ್ಟೋಬರಲ್ಲಿ ಎಗೈನ್ ಅಷ್ಟೆಲ್ಲ ಎಂಜಾಯ್ ಮಾಡಿ ಅಕ್ಟೋಬರ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ನೆಗೆಟಿವ್ ಥಾಟ್ಸು, ಯಾರಾದರೂ ಬಂದು ಏನಾದ್ರು ಒಂದು ಸಮಸ್ಯೆ ಮಾಡಿರ್ತಕ್ಕಂಥದ್ದು, ಸ್ವಲ್ಪ ಟೆನ್ಷನ್ ಟೈಮು ಬರ್ತಕ್ಕಂಥದ್ದು ಅಕ್ಟೋಬರಲ್ಲಿ. ನವೆಂಬರಲ್ಲಿ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಕ್ಕಂಥದ್ದು, ಯಾವ್ದಾದ್ರು ಒಂದು FD ಓಪನ್ ಮಾಡೋದು, ಬ್ಯಾಂಕ್ ಓಪನ್ ಮಾಡೋದು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು, ಅಥವಾ ಹೊಸ ಖಾತೆ ಮಾಡೋದು, ಅಥವಾ ಶೇರ್ಸಲ್ಲಿ ಹಾಕೋದು, ಅಥವಾ ಮ್ಯೂಚುವಲ್ ಫಂಡಲ್ಲಿ ಹಾಕೋದು, ಅಥವಾ ಲೈಫ್ ಇನ್ಶೂರೆನ್ಸಲ್ಲಿ ಹಾಕೋದು, ಇಂಥದ್ದೆಲ್ಲ ನವೆಂಬರಲ್ಲಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಡಿಸೆಂಬರ್ ಹೊತ್ತಿಗೆ ಏನೋ ಒಂದು ಈ ವರ್ಷ ನಾನು ಸ್ವಲ್ಪ ತುಂಬ ಚೆನ್ನಾಗಿ ಅಚೀವ್ ಮಾಡಿದೆ, ಏನೇನೋ ಸಾಧನೆ ಮಾಡಿದೆ, ಯಾವ್ಯಾವುದೋ ರೀತಿಲಿ ತುಂಬ ಒಳ್ಳೆಯ ವಿಚಾರಗಳನ್ನು ನಾನು ಆಲೋಚಿಸಿದೆ, ಅದ್ರ ಜೊತೆಗೆ ಅನೇಕ ಜನರನ್ನ ನಾನು ಒಂದು ಒಳ್ಳೆ ಸೋಷಿಯಲೈಸ್ ಮಾಡಿಕೊಂಡೆ, ಒಂದು ಸಮಾಜ ಸೇವೆ ಮಾಡಿದೆ, ಅನೇಕ ವಿಚಾರಗಳಲ್ಲಿ ನನಗೆ ತೃಪ್ತಿ ತಂದಿದೆ ಅಂತ ಹೇಳ್ತಕ್ಕಂಥ ಒಂದು ತಿಂಗಳು ಡಿಸೆಂಬರ್ ಆಗ್ತಕ್ಕಂಥದ್ದು. ಇಷ್ಟು 6 ಸೀರೀಸ್ ಅವರು. ಇನ್ನು ಮಿಕ್ಕ ಸೀರೀಸ್ ಅವರು 7, 8, 9 ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಕರೆಗಳನ್ನ ತಗೊಂಡು ಹೋಗೋಣ. ನಮಸ್ಕಾರ, ಹೇಳಿ. ಸರ್, ನಮಗೆ ಅಂದ್ರೆ ಪ್ರಶ್ನೆಶಾಸ್ತ್ರ ಕೇಳಬೇಕಿತ್ತು. ಹೇಳಿ. 1 to 240 ನನ್ನ ನಂಬರ್ ಹೇಳಿ. 47. ಯಾವ ವಿಚಾರದಲ್ಲಿ ನೋಡ್ಲಿ? ಜಾಬ್ ಸಿಗ್ತಿಲ್ಲ ಗುರುಜಿ, ಒಂದು 4-5 months ಇಂದ ಹೋಗ್ತಾ ಇದ್ದೀನಿ. ಸೊ ಯಾವಾಗ? ಓಕೆ. ದಶಾಭುಕ್ತಿಗಳಲ್ಲಿ ಅಂತರ್ಭುಕ್ತಿ ಜಾಬ್ ಕೊಡ್ತಕ್ಕಂಥ ಒಂದು ವಿಚಾರ ನೋಡೋಣ. ಗುರುದಶ ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿನೇ ಇದೆ. ಸೇಮ್ ಭುಕ್ತಿ ಸೇಮ್ ಅಂತರ್ಭುಕ್ತಿ ಸ್ವಲ್ಪ ವೀಕ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕಾಂಬಿನೇಷನ್ ಅಲ್ಲಿ ನಾವು ಜಾಬ್ ಹಾಕ್ಬಿಟ್ಟು ನೋಡೋಣ. ನಕ್ಷತ್ರದಲ್ಲಿ ಫಸ್ಟ್ ಬರಬೇಕು, ನಕ್ಷತ್ರ ಆದಮೇಲೆ ನಾವು ಸಬ್ಲಾಡ್ ನೋಡ್ತೀವಿ. 12 ಬಂದಿರೋದ್ರಿಂದ ನಿಮಗೆ ಜಾಬ್ ಸಿಗ್ತಕ್ಕಂಥದ್ದು ದೂರದಲ್ಲಿರೋದು ಸಿಗುತ್ತೆ. ನಿಮಗೆ ಹೋಗಕ್ಕಾಗದೇ ಇರತಕ್ಕಂಥ ಸ್ಥಳದಲ್ಲಿ ಸಿಗ್ಬೋದು, ಅಥವಾ ನಿಮಗೆ ಇಷ್ಟ ಆಗಿಲ್ಲದೆ ಇರತಕ್ಕಂಥ ಕಂಪನಿ ಸಿಗೋ ಚಾನ್ಸಸ್ ತೋರಿಸ್ತಾ ಇದೆ. ಅಪ್ ಟು ಮೇ. ಕೇಳಿಸ್ತಾ ಇದೆಯಾ? ನಿಮಗೆ ಇಷ್ಟು ದಿವಸ ನೋಡಿದ್ರಲ್ವಾ, ನಿಮಗೆ ಬಂದಿರೋ ಆಫರ್ಸ್ ಎಲ್ಲ ದೂರ ಇರ್ಬೋದು, ಅಥವಾ ಆ ಕಂಪನಿ ಏನು ಅಷ್ಟೊಂದೇನು ಜೋರಿಲ್ಲ, ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ ಅನ್ನೋ ಕಂಪನಿ ನಿಮ್ಗೆ ಬಂದಿರೋ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಮೇವರೆಗೂ ಇದೇ ರೀತಿ ಬರ್ತಕ್ಕಂಥದ್ದು. ನಿಮಗೆ ಬುಧನಲ್ಲಿ ನೆಕ್ಸ್ಟ್ ಈ ಅಂತರ್ಭುಕ್ತಿ ಮುಗಿದ ಮೇಲೆ ನೆಕ್ಸ್ಟ್ ಬುಧನಲ್ಲಿ ಬಂದಾಗ 6ನೇ ಮನೆ ತೋರಿಸಿರೋದ್ರಿಂದ ನಕ್ಷತ್ರ ಇಸ್ ದಿ ಫ್ರೂಟ್. ಆದರೆ ಅಷ್ಟು ಚೆನ್ನಾಗಿರಲ್ಲ ಮುಂದೆ ಸಿಗೋದು, ಬಟ್ ಮೇ ಆದ್ಮೇಲೆ ಅಂತೂ ಖಂಡಿತ ಸಿಗುತ್ತೆ. ಸದ್ಯಕ್ಕೆ ಕಾಂಪ್ರಮೈಸ್ ಅಲ್ಲಿ ಹೋದ್ರೆ ಮೇ ಒಳಗಡೆ ಕಾಂಪ್ರಮೈಸಿಂಗ್ ಜಾಬ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ಜಾಬ್ ಮೇ ಆದ್ಮೇಲೆ ಸಿಗೋದು. ಸೊ ಆ ಒಂದು ಜಾಬ್ ಸಿಗಕ್ಕೆ ಸ್ವಲ್ಪ ಬುಧನ ಮಂತ್ರ ಹೇಳ್ಕೊಳ್ಳಿ. ಓಂ ಬುಂ ಬುಧಾಯ ನಮಃ ಅಂತ ಹೇಳ್ಕೊಳ್ಳಿ. ದಾನ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಶುಕ್ರನ ಅಂಶ ಸ್ವಲ್ಪ ನೆಗೆಟಿವಿಟಿ ಬಂದಿರತಕ್ಕಂಥದ್ದು, ಸ್ವಲ್ಪ ಮೊಸರನ್ನ ದಾನ ಮಾಡಿ. ಮೇಲಂತೂ ಖಂಡಿತ ಆಗತ್ತೆ, ಮೇ ಜೂನಲ್ಲಿ. ಅದಕ್ಕಿಂತ ಮುಂಚೆ ನಾಟ್ ಸೋ ಗ್ರೇಟ್, ನಾಟ್ ಸೋ ಇಂಟ್ರೆಸ್ಟೆಡ್ ಬರುತ್ತೆ. ನಮಸ್ಕಾರ, ಹೇಳಿ. ಸರ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರ್. ಆರೋಗ್ಯದ ಬಗ್ಗೆ ಹೇಳಿ. ಪ್ರಶ್ನಾಶಾಸ್ತ್ರನ ಜಾತಕನ? ಡೇಟ್ ಆಫ್ ಬರ್ತ್ ಇದೆ ಗುರುಗಳು. ಹೇಳಿ ಸರ್. 28 ಓಕೆ 9 2020. ಸಮಯ 12:48 ಸರ್, ಮಧ್ಯಾಹ್ನ 12:48. ಹುಟ್ಟಿದ ಊರು? ಧಾರವಾಡ ಜಿಲ್ಲೆ. ಸೆಪ್ಟೆಂಬರ್ 2020. ಹಾ ಗುರುಗಳು. ಸೊ ಇದ್ರ ಪ್ರಕಾರ ಕುಂಭರಾಶಿ, ಧನಿಷ್ಠ ನಕ್ಷತ್ರ, 3ನೇ ಪಾದ. ಸದ್ಯಕ್ಕೆ ಈಗ ಅವ್ರಿಗೆ ಜಸ್ಟ್ 4 years ಅಲ್ಲನಮ್ಮ? ಹೌದು ಗುರುಗಳೇ. ಕಣ್ಣಿನ ಸಮಸ್ಯೆ ಆಗ್ತಿದೆ ಗುರುಗಳೇ. ಅವನಿಗೆ ಕೂತ್ ಬಿಡ್ತಾನ, ಅವನು ಆಟ ಆಡ್ತಾ ಆಡ್ತಾ ನನ್ ಕಾಣಿಸ್ತಿಲ್ಲ ಅನ್ಕೊಂಡ್ ಕೂತ್ ಬಿಡ್ತಾನೆ. ಓಕೆ. ರಾಹು 6, 8, 11 ಇರ್ತಕ್ಕಂಥ ನಕ್ಷತ್ರ 4, 5, 12. ಈ 4, 5, 12 ನಕ್ಷತ್ರದಲ್ಲಿ ಯಾವ ಗ್ರಹ ತೋರಿಸ್ತಾ ಇದೆ? ಮಂಗಳ ತೋರಿಸ್ತಾ ಇದೆ. ಸ್ವಲ್ಪ 6th ಕಸ್ಪು ನೋಡೋಣ. ಟೈಮು ಸ್ವಲ್ಪ ಹೆಚ್ಚು ಕಮ್ಮಿ ಕರೆಕ್ಟ್ ಆಗಿರೋದ್ರಿಂದ 6th ಕಸ್ಪು ಓಕೆ. ಶುಕ್ರನ 8ನೇ ಮನೆ ಶುಕ್ರ ಗುರುವಿನ ಕಸ್ಪಲ್ಲಿದೆ. ಗುರು ಹೆಲ್ತಲ್ಲಿ ನೋಡೋಣ. ಗುರುನ ನೋಡಿದ್ರೆ ಅಲ್ಲಿ ಸ್ವಲ್ಪ ಯಾವ ಕಾಯಿಲೆ ಬರ್ಬೋದು ಅಂತ ನೋಡೋಣ. ಸ್ಕಿನ್ ಪ್ರಾಬ್ಲಮ್, ಸ್ಟೋನ್ಸ್, ಯೂರಿನ್, ಥೈರಾಯ್ಡ್, ಫ್ಯಾಟ್,
ಸ್ಕಿನ್ ಇನ್ಫೆಕ್ಷನ್, ಐಸ್. ಇದರಲ್ಲಿ ಶುಕ್ರ 8ನೇ ಮನೆ. ಸ್ವಲ್ಪ ಡಯಾಬಿಟಿಸ್ ಏನಾರು ಇದೆಯಾ ಅಂತ ಚೆಕ್ ಮಾಡ್ತೀರಾ? ಶುಗರ್ ಲೆವೆಲ್? ಹೌದಾ ಗುರುಗಳೇ? ನನ್ನ ಪ್ರಕಾರ ಸ್ವಲ್ಪ ಶುಗರ್ ಟೆಸ್ಟ್ ಮಾಡಿಸಿ ದಯವಿಟ್ಟು ಇಮಿಡಿಯೇಟ್ ಆಗಿ. ಯಾಕಂದ್ರೆ ಹೇಳಕಾಲ ಈಗ ಮಕ್ಕಳಲ್ಲೂ ಬರುತ್ತಲ್ಲಮ್ಮ. ಸೊ ಇನ್ ಕೇಸ್ ಪ್ರಾಬ್ಲಮ್ ಬಂದರೂ ಕೂಡ ಮೊಸರನ್ನ ದಾನ ಮಾಡಿ ಪ್ರತಿ ಶುಕ್ರವಾರ. ಓಕೆ. ಹಾಗೆ ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಇದನ್ನೇ ಯಥೇಚ್ಛವಾಗಿ ಹೇಳಿಸಿ. ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ. 5ನೇ ಮನೆ ಸ್ವಲ್ಪ ಅಂಡರ್ಗ್ರೌಂಡ್ ಅಲ್ಲಿ ಇದೆ, 4, 12 ಇದೆ. 5ನೇ ಮನೆ ಬರ್ತಾ ಇಲ್ಲ, ಎಲ್ಲೂ 5ನೇ ಮನೆ ಬರ್ತಾ ಇಲ್ಲ. ಆಮೇಲೆ ಲಗ್ನದಲ್ಲಿ ಒಂದು ಸ್ವಲ್ಪ ನೋಡೋಣ. 2ನೇ ಮನೆಯಲ್ಲಿ ಶನಿ ಇದೆ, 12ನೇ ಮನೇಲಿ ಕೇತು ಇದೆ. ಓಕೆ, ಕೇತು ಮತ್ತೆ ಶನಿ ಸ್ವಂತ ಮನೇಲಿ ರೆಟ್ರೋಗ್ರೇಡ್. ಲೆಫ್ಟ್ ಐಯಲ್ಲಿ ಸ್ವಲ್ಪ ಚೆಕ್ ಮಾಡಿಸಿ. ಅರ್ಥ ಆಯ್ತಾ? ಕೇಳಿಸ್ತಾ? ಲೆಫ್ಟ್ ಐ ದಯವಿಟ್ಟು ಲೆಫ್ಟ್ ಐ ಸ್ವಲ್ಪ ಕೇತುವಿನ ಒಂದು ಅಂಶದಲ್ಲಿ ಸ್ವಲ್ಪ ಸಮಸ್ಯೆ. ಯಾಕಂದ್ರೆ ಇದು ಸ್ವಂತ ಗ್ರಹ ಅಷ್ಟೊಂದು ಪ್ರಾಬ್ಲಮ್ ಮಾಡಲ್ಲ, ಬಲಗಣ್ಣು, ಇದು ಎಡಗಣ್ಣು. ಲೆಫ್ಟ್ ಐ ಸ್ವಲ್ಪ ಟೆಸ್ಟ್ ಮಾಡಿಸಿ, ಅಲ್ಲೇ ಸ್ವಲ್ಪ ಇರುತ್ತೆ. ಗಣಪತಿಯ ಆರಾಧನೆ ಮಾಡಿದ್ರೆ ಸಾಕು. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ನಮ್ದು ಮದುವೆನೇ ಆಗಿಲ್ಲ ಸರ್. ಮದುವೆನೇ ಆಗಿಲ್ಲ. ವೆರಿ ಗುಡ್ ಸರ್, ವೆರಿ ಗುಡ್. ಎಷ್ಟು ಏಜು? ಸರ್ ನಮಗೆ 32 ವರ್ಷ ಸರ್. 32 ವರ್ಷ. ಮದುವೆನೇ ಆಗಿಲ್ಲ ಅಂತ ಹೇಳಿದ್ರಿ. ಓಕೆ. ತಂದೆ ತಾಯಿಗಳು ನೋಡಿಲ್ವಾ ಹೆಣ್ಣನ್ನ ಅಥವಾ ಏನೋ? ಸರ್ ಮುಂಚೆ ನೋಡಿದ್ರು. ಇವಾಗ ಯಾಕೆ ಸ್ಟಾಪ್ ಮಾಡಿದ್ದಾರೆ? ಇವಾಗ ನಮ್ಮ ತಂದೆಯವರು ಇಲ್ಲ. ಇಲ್ಲ. ಯಾವ್ದು ಸೆಟ್ ಆಗ್ತಲ್ಲ. ಸೆಟ್ ಅಂದ್ರೆ ಏನ್ ಸರ್? ಯಾವ ತರ ಸೆಟ್ ಆಗ್ಬೇಕು? ಮುಂಚೆನೂ 2 ಜಾತಕ ನೋಡಿದ್ವಿ ಸರ್. ಎಂಗೇಜ್ಮೆಂಟ್ ಆಯ್ತು. ಹುಡುಗಿ ಇದಾಗೋದು ಸರ್. ಏನಾಗೋಯ್ತು ಹುಡುಗಿದು? ಎಂಗೇಜ್ಮೆಂಟ್ ಆಗಿ ಹುಡುಗಿ ಓಡೋದು ಸರ್. ಇಬ್ರು ಹುಡುಗಿರು ಓಡೋದ್ರ? ಒಬ್ರು ಓಡೋದು ಸರ್. ಒಬ್ರು ಓಡೋದ್ರು. 2 ಸತಿ ಆಯ್ತು ಎಂಗೇಜ್ಮೆಂಟ್ ಅಂದ್ರೆ? ಒಂದು ಕ್ಯಾನ್ಸಲ್ ಆಗೋಯ್ತು. ಒಂದು ಹುಡುಗಿನೇ ಓಡೋದು. ಸರಿ, ನೀವೇ ಹೇಳಿ ಸರ್, ಏನಕ್ಕೆ ಕ್ಯಾನ್ಸಲ್ ಆಯ್ತು? ಒಂದು ಕ್ಯಾನ್ಸಲ್ ಆಗಿದ್ದೇನಕ್ಕೆ, ಒಂದು ಓಡೋಗಿದ್ದೇನಕ್ಕೆ? ಒಂದು ಬೇರೆ ಕಡೆ ಲವ್ ಮಾಡ್ಕೊಂಡಿದ್ರು. ಓಕೆ. ಅವರು ಓಡೋದ್ರು. ಇನ್ನೊಬ್ರು ಕ್ಯಾನ್ಸಲ್ ಆಯ್ತು ಅಂತ ಗೊತ್ತಾಗಿರೋ ಸರ್. ಅದೂ ಇದಾಗಿದೆ, ಓಡೋಗಿರೋದು. ಏನ್ ಕೆಲಸ ಮಾಡ್ತೀರಾ? ನಾವು ಟೈಲರ್ ಕೆಲಸ ಸರ್. ಜೆಂಟ್ಸ್ ಟೈಲರ ಲೇಡೀಸ್ ಟೈಲರ? ಜೆಂಟ್ಸ್ ಟೈಲರ್ ಸರ್. ಸ್ವಂತ ಮನೆ ಇದೆಯಾ? ಇಲ್ಲ ಸರ್, ಬಾಡಿಗೆ ಮನೆ. ನಾವು ಸ್ವಂತ ಮನೆ ಒಂದು 3 ತಿಂಗಳಲ್ಲಿ ಕಟ್ತೀವಿ ಸರ್. ಸೈಟ್ ಎಲ್ಲ ಇದೆ. ವೆರಿ ಗುಡ್. ಸರಿ, 1ರಿಂದ 249 ಒಂದು ಸಂಖ್ಯೆ ಹೇಳಿ. 1ರಿಂದ 249 ಒಂದು ಸಂಖ್ಯೆ ಬೇಗ ಹೇಳಿ. 237 ಸರ್. 137. 137. ಮ್ಯಾರೇಜ್ ನೋಡೋಣ. ಫಸ್ಟು ಮದುವೆ ಯೋಗ ಇದರಲ್ಲಿ ಎಸ್ ಅಂತ ನೋಡೋಣ. 5, 4. ಸರ್, ನೀವೇ ಸೆಲೆಕ್ಟ್ ಮಾಡಬೇಕು. ಆ ಕಡೆಯಿಂದ ಯಾರು ಸೆಲೆಕ್ಷನ್ ಬರೋದಿಲ್ಲ ನಿಮ್ಮ ಹಾರೋಸ್ಕೋಪ್ ಅಲ್ಲಿ. 5th ಹೌಸ್ ಇಸ್ ಯು ಓನ್ಲಿ ಹ್ಯಾವ್ ಟು ಸೆಲೆಕ್ಟ್. ನೀವೇ ಹೋಗಿ ಹುಡುಕಿ ಮಾಡ್ಕೋತೀನಿ ಅಂತ ಬರಬೇಕು. ಅವ್ರು ಮುಂದೆ ಬರಲ್ಲ. 4 ಅಂತ ಬಂದಾಗ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ದಯವಿಟ್ಟು ಎಂಗೇಜ್ಮೆಂಟ್ ಹೋಗ್ಬಿಡಿ, ಡೈರೆಕ್ಟ್ ಮ್ಯಾರೇಜ್ಗೆ ಹೋಗಿ. ಇಲ್ಲಿ 2ನೇ ಮನೆ, 9ನೇ ಮನೆ, 11ನೇ ಮನೆ ಬಂದಿರೋದ್ರಿಂದ, ರೆಟ್ರೋಗ್ರೇಡ್ ಆಗಿರೋದ್ರಿಂದ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಆಮೇಲೆ ಮದುವೆ ಆಗ್ತೀರಾ. ಸದ್ಯಕ್ಕೆ ಗುರುದಶ 38ವರೆಗೂ ಪ್ರಶ್ನೆ ಕೇಳಿರೋದ್ರಿಂದ ಭುಕ್ತಿಯಲ್ಲಿ 8 ಶನಿ ಆದ್ಮೇಲೆ ಬುಧನಲ್ಲಿ ಯಾಕೋ ಮದುವೆ ತೋರಿಸ್ತಾ ಇದೆ. ಗುರು ಮತ್ತೆ ಬುಧ 2027 ತೋರಿಸ್ತಾ ಇದೆಯಲ್ಲಪ್ಪ. ಅಂತರ್ಭುಕ್ತಿ ನೋಡಿದಾಗ ಮುಂದಿನ ವರ್ಷ ಏಪ್ರಿಲ್ ಇಂದ ಆಗಸ್ಟ್ ಒಳಗಡೆ ಒಂದು ಚಾನ್ಸ್ ಸಿಗುತ್ತೆ. ಅದು ಬಿಟ್ರೆ ಅಕ್ಟೋಬರ್ ಇಂದ ಮಾರ್ಚ್, ಇವೆರಡು ಚಾನ್ಸ್ ಬಿಟ್ರೆ ಅಂತರ್ಭುಕ್ತಿಲಿ ನೆಕ್ಸ್ಟ್ ಫ್ಯೂಚರ್ 27ಗೆ ಮ್ಯಾರೇಜ್. ಅದಕ್ಕಿಂತ ಮುಂಚೆ ಇಲ್ಲ. 27 ಜೂನ್ ಆದ್ಮೇಲೆ ಅದೊಂದು 2 ಟೈಮಿಂಗ್ ಕೊಟ್ಟಿದೀವಲ್ಲ, ಆ ಟೈಮಲ್ಲಿ ಫೈನಲೈಸ್ ಮಾಡ್ಕೊಳ್ಳಿ. ಮತ್ತೆ ಜಾತಕ ಬಂದಿಲ್ಲ, ಕುಂಡಲಿ ಬಂದಿಲ್ಲ, ಅವ್ರು ಯಾರೋ ಹಿಂಗಂದ್ರು ಅಂದ್ರೆ ಹೋಯ್ತು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹೇಳಿ. ಹೇಳಿ. ಮೊಮ್ಮಗ? ಏನ್ ಕೇಳ್ಬೇಕು?
ಅವನು ಸ್ವಲ್ಪ ಮನ್ಸ್ ನಂಗೆ ಓದಲ್ಲ, ಹೇಳಿದ್ ಮತ್ತೆ ಹೇಳಲ್ಲ, ಆಟ ಮಾಡ್ತಾನೆ ಸರ್. ಅವರಮ್ಮ ಎಲ್ಲಿದ್ದಾರೆ? ಅವರಮ್ಮ ಕಾಳಪುರದಲ್ಲ ಸರ್. ನಿಮ್ಮ ಹತ್ರ ಬಿಟ್ಟು ಹೋಗಿದ್ದಾರಾ? ಇಲ್ಲ, ಅಲ್ಲಿ ಅಮ್ಮನ ಹತ್ರನೇ ಇರೋದು ಸರ್. ಹೇಳಿದ್ ಮತ್ತೆ ಕೇಳಲ್ಲ, ಓದಲ್ಲ. ಏನ್ ಓದ್ತಾ ಇದ್ದಾರೆ? ಅವನು 4ನೇ ಕ್ಲಾಸ್ ಸರ್. 4ನೇ ಕ್ಲಾಸು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 14/7/2015. ಸಮಯ 9:35 ರಾತ್ರಿ. ಹುಟ್ಟಿದ ಊರು? ಮೈಸೂರು ಸರ್. ಸೊ ಇವ್ರು ಹುಟ್ಟಿರ್ತಕ್ಕಂಥದ್ದು ಮಿಥುನ ರಾಶಿ, ಆರ್ದ್ರ ನಕ್ಷತ್ರ, 2ನೇ ಪಾದ. ಸರಿ ಸರ್. ಸದ್ಯಕ್ಕೆ ರಾಹು ದಶೆ ಎಂಡ್ ಆಗ್ತಾ ಇದೆ 27ಕ್ಕೆ. ರಾಹುವಿನ ಕಾಂಬಿನೇಷನ್ ನೋಡೋಣ. 4-6-4-6 ರೆಟ್ರೋಗ್ರೇಡ್. ರಾಹು ಆದ್ಮೇಲೆ ಗುರು ಬರ್ತಾನೆ 1-2-6-11 ಕೇತುವಿನ ನಕ್ಷತ್ರದಲ್ಲಿ. 3-8-10 3-8 ಸ್ವಲ್ಪ ಅಷ್ಟೊಂದೇನು ಮೇಜರ್ ಹಠ ಏನಿಲ್ಲ, ಓದ್ತಾರೆ. 3-8 ಸ್ವಲ್ಪ ಯಾವಾಗಲೂ ಹಠದ ಕಾಂಬಿನೇಷನ್ ಅಂತ ಹೇಳ್ತಾ ಇರ್ತೀವಿ ನಾವು ಎಜುಕೇಶನ್ ಅಲ್ಲಿ. ಸ್ವಲ್ಪ ಬೆಳ್ಳುಳ್ಳಿಯನ್ನ ಅವ್ರ ಹೆಸರಲ್ಲಿ ದಾನ ಮಾಡ್ತಾ ಬಂದ್ರೆ ಒಳ್ಳೇದಾಗತ್ತೆ. 2 ಮುಖದ ರುದ್ರಾಕ್ಷಿ ಹಾಕಿದ್ರೆ ಸಮಾಧಾನವಾಗಿರ್ತಾರೆ. ಒಂದು ಆರೆಂಜ್ ಕಲರ್ ದಾರ ಸೊಂಟಕ್ಕೆ ಕಟ್ಟಕ್ಕೆ ಸಜೆಸ್ಟ್ ಮಾಡ್ತೀನಿ. ಆರೆಂಜ್ ಕಲರ್ ದಾರ ಸೊಂಟಕ್ಕೆ ಕಟ್ಟಿ, ಖಂಡಿತ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಅಷ್ಟೊಂದೇನು ಹಠ ಅನ್ನೋ ಥರ ಏನಿಲ್ಲ. ಯಾಕಂದ್ರೆ ನಮಗೆ ಪೇರೆಂಟ್ಸ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಸೊ ಎಕ್ಸ್ಪೆಕ್ಟೇಷನ್ ಹೆಂಗೆ ಅಂತಂದ್ರೆ, ಬಂದಿರತಕ್ಕಂಥ ಮಕ್ಕಳು ಇವಾಗ ಹೆಂಗಿರ್ಬೇಕು ಅಂದ್ರೆ ರೋಬಾಟ್ ಇದ್ದಂಗಿರ್ಬೇಕು. ರೋಬಾಟ್ ಸೈಲೆಂಟ್ ಆಗಿರ್ಬೇಕು. ಓದಿದ ತಕ್ಷಣ ಓದ್ಬಿಡ್ಬೇಕು. ಆಟಕ್ಕೆ ಹೋಗಿದ ತಕ್ಷಣ ಎಲ್ಲ ಬಿಸಾಕ ಆಟಕ್ಕೆ ಹೋಗ್ಬಿಡ್ಬೇಕು. ಆಟ ಆಗಿ ಮುಗಿಸ್ಕೊಂಡು ಟಕ್ ಅಂತ ವಾಪಸ್ ಬಂದ್ರೆ ಟಕ್ ಅಂತ ವಾಪಸ್ ಮಾಡ್ಬೇಕು. ಕೈಕಾಲು ತೊಳ್ಕೊಂಡು ದೇವ್ರ ಪೂಜೆ ಮಾಡಿ ಟಕ್ ಅಂತ ಮಾಡ್ಬೇಕು. ಎಲ್ಲ ರೋಬಾಟಿಕ್ ಆಗ್ಬಿಡ್ಬೇಕು. ಇವತ್ತಿನ ದಿವಸ ಇರ್ತಕ್ಕಂಥ ಮೊಬೈಲ್ ಎಕ್ಸ್ಪೋಜರು, ಎಷ್ಟೊಂದು ಎಕ್ಸ್ಪೋಜರ್ಗೆ ಮಾನಸಿಕವಾಗಿ ಸ್ವಲ್ಪ ವೇವ್ ಲೆಂತ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಹಠ ಬರ್ತಕ್ಕಂಥದ್ದು ಅನೇಕ ಕಾರಣ ಇರ್ಬೋದು. ಫ್ಯಾಮಿಲಿನೂ ನೋಡ್ಕೊಳ್ಳಿ, ಅಲ್ಲೇನಾದ್ರು ಹಸ್ಬೆಂಡ್ ಅಂಡ್ ವೈಫ್ ಜಗಳ ಆಡ್ತಾರ ನೋಡ್ಕೊಳ್ಳಿ. ಇವೆಲ್ಲ ಸೋಷಿಯಲ್ ಕಾಸ್ನ ನಾವು ಕಂಡುಹಿಡಿಯಲ್ಲ. ಎಲ್ಲಾನು ಜಾತಕಕ್ಕೆ ಹಾಕಿದಾಗ ಕಷ್ಟ ಆಗುತ್ತೆ ಫ್ಯಾಮಿಲೀಸು. ಅದೇನೋ ಹೇಳ್ತಾರಲ್ಲ, ಎಲ್ಲದಕ್ಕೂ ಕಾರಣ ಇವರು ಅಂತ ಹೇಳ್ತಾರಲ್ಲ, ಶ್ರೀಮನ್ ನಾರಾಯಣ ತಂಗಲ್ಲ. ದಯಮಾಡಿ ಜಾತಕದಲ್ಲಿ ಒಂದು ಲೆವೆಲ್ ಆದರೆ ಸಾಮಾಜಿಕವಾಗೂ ಫ್ಯಾಮಿಲಿ ವೈಸ್ ಹೇಗೆ ಅಂತ ನಾವು ನೋಡಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ. ಜ್ಯೋತಿಷ್ಯ ಕಲೀರಿ. 106ನೇ ಬ್ಯಾಚ್ ಬರ್ತಾ ಇದೆ. ಕಲಿತಾಗ ನಿಮಗೆ ಇದು ಪ್ರಾಬ್ಲಮ, ಫ್ಯಾಮಿಲಿ ಪ್ರಾಬ್ಲಮ, ಎಲ್ಲಿ ನಾವು ಸರಿ ಮಾಡ್ಕೋಬೇಕು, ಮಕ್ಕಳನ್ನ ಹೇಗೆ ಇದು ಮಾಡಬೇಕು, ಖಂಡಿತ ಒಳ್ಳೇದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕ್ಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ.
ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.